ಹಾಯ್ ಮಂಗಳಮ್ಮ, ಇವತ್ತು ಎಕ್ಸಾಮ್ ಇತ್ತಲ್ಲ, ಹೆಂಗ್ ಬರ್ದೆ? ಅಯ್ಯೋ ಮಂಗೇಶ, ಏನು ಚೆನ್ನಾಗಿ ಬರ್ದಿಲ್ಲ. ಸುಮ್ಮನೆ 3 ಅವರು ಸುಮ್ಮನೆ ಕುತ್ಕೊಂಡು ಬಂದಿದ್ದೀನಿ. ಉತ್ತರದ ಜಾಗಕ್ಕೆ ಪ್ರಶ್ನೆ ಬರೆದು ಸುಮ್ಮನೆ ಬಂದೆ. ಹೌದಾ, ನಾನು ಏನು ಬರ್ತಿಲ್ಲ. ಈ ಸತಿ ನಾವಿಬ್ರು ಹೋಗೇನೆ. ಆಯ್ತು ಬಾಯ್, ಬರ್ತೀನಿ. ನಮ್ಮ ಮನೇಲಿ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾರೆ, ತಿನ್ಬೇಕು ಅದಕ್ಕೆ. ಬಾಯ್ ಮಂಗಳಮ್ಮ. ಲೋ ಸೋಮ, ಎಕ್ಸಾಮ್ ಹೆಂಗ್ಲ ಬರ್ದೆ? ಲೋ ಮಂಗೇಶ, ಏನ್ಲಾ ಹೇಳೋದು ಎಕ್ಸಾಮ್ ಬಗ್ಗೆ? ನಾವ್ ಈ ಸತಿ ಹೂವಾಗೇನೆ. ಅಯ್ಯೋ ಬುಡ್ಲಾ ಸೋಮ, ಯಾಕೆ ಚಿಂತೆ ಮಾಡ್ತೀಯ? ಎಕ್ಸಾಮ್ ಈ ವರ್ಷನೂ ಬರುತ್ತೆ, ಮುಂದಿನ ವರ್ಷನೂ ಬರುತ್ತೆ. ಆಮೇಲೆ ಬೇಕಾದ್ರೆ ಕಟ್ ಪಾಸ್ ಮಾಡ್ಕೊಂಡ್ರಾಯ್ತು. ಏನ್ ನಮ್ಕಿನ ದೊಡ್ಡದ ಎಕ್ಸಾಮು? ಸರಿಯಾಗಿ ಹೇಳ್ದೆ ಕಣ್ಲಾ ಮಂಗೇಶ. ಹೇಗ್ರು ಬರ್ತೀನಿ, ನಂಡೋಗ್ ಬತ್ತೊಳಲಿ. ಅಲ್ಲಲ್ಲಲ್ಲಲ್ಲೇ ನಡಿಯಪ್ಪ ಮಜಿನು. ಅಮ್ಮ ಏ, ನನ್ ಅಮ್ಮ ಮಗನೇ, ನನ್ನಮ್ಮ 5 ಒಬ್ಬಟ್ಟು ವರ್ಷದಿಂದ exam ಕಟ್ಟಿ ಮಾಡಿದ್ಯೇನಮ್ಮ? ಬರ್ತಿದ್ಯಲ್ಲ, ಈ ಸತಿ ಹೆಂಗ್ ಬರ್ದೆ ಹೇಳ? ಅಮ್ಮ ಈ ಸತಿನು ಹೋಗೇನೆ ಅಮ್ಮ. ನನಗೆ ಚೆನ್ನಾಗಿ ಗೊತ್ತಿತ್ತು 5 ವರ್ಷದಿಂದ ನೀನು ಎಕ್ಸಾಮ್ ಬರ್ತಿದ್ಯಲ್ಲ, ಈ ವರ್ಷನೂ ಅದೇ ಪಾಡು ಅಂತ. ಆಯ್ತಾಯ್ತು, 2 ಒಬ್ಬಟ್ಟು ತಿಂದು ನಿಮ್ಮ ಅಪ್ಪಂಗೆ ಹೊಲ್ತಕ್ಕೆ ಊಟ ತಗೊಂಡೋಗು. ಹಾ ಹಾ, ಅಮ್ಮ ಅಂದ್ರೆ ಅಮ್ಮ. ಫೇಲ್ ಆದ್ರೂ ಮಗನ ಮೇಲೆ ಪ್ರೀತಿ ತೋರ್ಸೋದು ಬಿಡಲ್ಲ, ನಂಬರ್ 1 ಬಂದ್ರು ಮಗನ ಮೇಲೆ ಪ್ರೀತಿ ತೋರ್ಸೋದು ಬಿಡಲ್ಲ. ತಾಯಿ ಋಣನೇ ಅಷ್ಟು, ತಾಯಿ ಪ್ರೀತಿನೇ ಅಷ್ಟು. ಇಲ್ಲೋದ ನಮ್ಮಪ್ಪ ಡೈಲಿ ಇಲ್ಲೇ ಇರೋನಲ್ಲ. ಅಪ್ಪ ಇಷ್ಟೊತ್ತ ಕೈಲೋಗಿದ್ದೆ, ನಾನು ಊಟ ತಗೊಂಬಂದಿದ್ದು ನಿನಗೆ. ಏನೋ ಇವತ್ತು ನೀನು ಊಟ ತಗೊಂಬಂದ್ಬಿಟ್ಟಿದ್ಯಾ ಅಬ್ರೂಪಕ್ಕೆ. ಹಂಗೆ ಅಪ್ಪ, ನಮಗೂ ಜವಾಬ್ದಾರಿ ಬಂದ್ಬಿಟ್ಟೈತೆ, ಅದಕ್ಕೆ ಹಿಂಗೆಲ್ಲ ಕೆಲಸ ಮಾಡ್ತಾ ಇದೀವಿ. ಹೌದಾ, ನಾನು ನೋಡ್ತೀನಿ ಈ ಜವಾಬ್ದಾರಿ ಎಷ್ಟ್ ದಿನ ಇರುತ್ತೆ ಅಂತ. ಈ ಜವಾಬ್ದಾರಿ ನಾವಿರೋವರೆಗೂ ಇರುತ್ತೆ. ಯಾರು ಮಾತು ಕೊಡ್ತಾ ಇರೋದು? ಮಂಗೇಶ. ಆಯ್ತು, ನಾನು ನಿನ್ ಮಾತ್ ನೋಡ್ತೀನಿ. ಈಗ ಹೋಗಿ ಹುಷಾರೋಗಿ ಮನೆ ಸೇರ್ಕೊ ಹೋಗಿ. ಆಯ್ತಪ್ಪ, ಬಾಯ್. ಇಲ್ಲೊಂದು ಸ್ವಲ್ಪ ಕೂತಿದ್ದು ಆಮೇಲೆ ಮಂತಕ್ಕೆ ಹೋಗೋಣ. ಹಾ ಹಾ, ಏನು ವೆದರು, ಏನು ಹೆಸರು, ಹಾ ಹಾ. ಯಾರಿವನು? ನನ್ನೇ ನೋಡ್ತಾವನಲ್ಲ, ಎಲ್ಲೋ ನೋಡ್ದಂಗೈತಿ ಇವನನ್ನ. ಇವನು ಮಂಗೇಶ ಅಲ್ವಾ, ನನ್ನ ಸ್ಕೂಲ್ ಟೈಮ್ ಫ್ರೆಂಡು. ಲೋ ಮಂಗೇಶ, ನಾನ್ ಕಣೋ ರಮೇಶ, ಹೆಂಗಿದ್ಯಾವ್? ಲೋ ರಮೇಶ, ಏನೋ ಹಿಂಗಾಗ್ಬಿಟ್ಟಿದ್ಯಾ, ಗುರುತೇ ಇಡಕ್ಕಾಗಲ್ವಲ್ಲೋ. ಹೆಂಗಿದೆಯೋ? ಚೆನ್ನಾಗಿದೆಯೋ? ನಾನ್ ಸೂಪರ್ ಆಗಿದ್ದೀನಿ, ನೀನ್ ಹೆಂಗಿದ್ಯೋ? ನಾನ್ ಸೂಪರ್ ಅಮ್ಮ. ಮತ್ತೆ ಇನ್ನೇನ್ ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ ನೀನೆ. ಹೆಂಗಿದ್ದಾರೆ ಅಪ್ಪ ಅಮ್ಮ ಎಲ್ಲ ಹೆಂಗಿದ್ದಾರೆ? ಅವರೇನಮ್ಮ, ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಬರೋಣ, ಊರು ಗೊತ್ತಾಯ್ತು. ಯಾಕೆ ಅಷ್ಟೊಂದು ಅರ್ಜೆಂಟು? ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡು, ಅಪರೂಪ ಸಿಕ್ಕಿದೀವಿ. ಇಲ್ಲ ಕಣೋ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಇಲ್ಲಾಂದ್ರೆ ಕೂತ್ಕೊಂಡು ಮಾತಾಡ್ತಿದ್ದೆ. ಆಯ್ತಪ್ಪ, ಹೋಗ್ಬಿಟ್ ಬಾ. ಓಕೆ, ಬರ್ತೀನಿ, ಬಾಯ್. ನಮ್ಮ ದೋಸ್ತುಗಳೆಲ್ಲ ಬ್ಯುಸಿ ಆಗ್ಬಿಡೋರಪ್ಪ ಕೆಲಸದಲ್ಲಿ. ನಾವೇ ಓತ್ಲ ಹೊರ್ಕೊಂಡಿರೋದು. ಇನ್ನೂ ಟೈಮ್ ಏನು ಮೀರಿಲ್ಲ. ಜಗತ್ ನೋಡಂಗೆ ಸಾಧನೆ ನಾವು ಮಾಡ್ತೀವಿ. ಹಾ ಹಾ, ಎಂತ ಅದ್ಭುತವಾದ ಬೀಚ್, ಎಂತ ಸೌಂದರ್ಯ ನೋಡು, ನಮ್ಮ ಕರುನಾಡ ಬೀಡು.